ಮನೆಯಲ್ಲಿ ಓಡಾಡ್ಕೊಳ್ಳಿ, ಚಿಂತೆ ಇಲ್ಲ. ಕಡೇ ಪಕ್ಷ ವ್ರತ ಮಾಡ್ಬೇಕಾದಾಗ, ಪೂಜೆ ಮಾಡ್ಬೇಕಾದಾಗ ಸದ್ಯಕ್ಕೊಂದು ಮಡಿ ಬಟ್ಟೆ ಅಂತ ಹಾಕ್ಕೊಳ್ರಿ. ಅದಾದ್ಮೇಲೆ ನಿಮ್ ಕಂಫರ್ಟ್, ನಾವು ಬೇಡ ಅಂತ ಹೇಳಂಗಿಲ್ಲ. ನೀವು ನೈಟಿ ಹಾಕೋಬೇಡಿ ಅಥವಾ ನಿಮ್ಗೆ ಇಷ್ಟ ಆಗಿರುವಂತಹ ಪ್ಯಾಂಟು ಚಡ್ಡಿಗಳನ್ನು ಹಾಕೊಂಡು ಓಡಾಡಬೇಡಿ ಅಂತ ನಾವೇನು ಹೇಳೋದಿಲ್ಲ. ಅದು ನಿಮ್ಮ ಒಂದು ದೇಹಕ್ಕೆ ಬಿಟ್ಟಂತಹ ವಿಚಾರ, ನಿಮ್ಮ ಮನಸ್ಸಿಗೆ ಬಿಟ್ಟಂತಹ ವಿಚಾರ. ಆದ್ರೆ ಕೆಲ ಆಚರಣೆಗಳು ಅಂತ ಬಂದಾಗ ನೀವು ಇಂಥದ್ದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಯಾಕೆ ನೀವು ಬಟ್ಟೆಯನ್ನ ಕಾಟನ್ ಬಟ್ಟೆನೇ ಧರಿಸಬೇಕು, ಯಾಕೆ ರೇಷ್ಮೆ ಬಟ್ಟೆಯನ್ನೇ ಧರಿಸಬೇಕು ಅಂದ್ರೆ, ನೀವು ಮಾಡುವಂತಹ ಪೂಜಾ ಫಲಗಳು, ನೀವು ಮಾಡ್ತಕ್ಕಂತಹ ಪೂಜೆಯಲ್ಲಿ ಬರುವಂತಹ ಲಹರಿಗಳು ನಿಮ್ಮ ದೇಹಕ್ಕೆ ಹೋಗಿ ಸೇರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆ ಬಟ್ಟೆಗಳು ಮಾತ್ರನೇ ಒಂದು ಸಪೋರ್ಟ್ ಮಾಡೋದು. ಕಾಟನ್ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆ ಮಾತ್ರನೇ ನೀವು ಧರಿಸಬೇಕಾಗ್ತದೆ. ಇಲ್ಲಾಂದ್ರೆ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಬಟ್ಟೆಗಳು ಒಗ್ಗೋದಿಲ್ಲ, ನೀವು ಮಾಡಿಯೂ ಸಹ ವ್ಯರ್ಥ. ಇನ್ ಕೆಲವರು ಕೂದಲನ್ನ ತಲೆ ಸ್ನಾನ ಮಾಡ್ಕೊಂಡು ಬಂದು ಕೂದಲೆಲ್ಲ ಅಂತ ಈ ಯಾವುದೋ ಹಳೇ ಸಿನಿಮಾದಲ್ಲಿ ಪಾತಾಳ ಮೋಹಿನಿನೋ ಅಥವಾ ಇನ್ಯಾವುದೋ ಭೈರವಿ ಮೋಹಿನಿನೋ ಅವ್ರು ಬಂದಾಗಿರುತ್ತೆ, ನೋಡ್ಬೇಕು. ಬಾ 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 ಹಣೆಗೂ ಹಚ್ಕೊಳ್ದಂಗೆ. ಕೆಲವೊಬ್ರು ಹಣೆಗೂ ಹಚ್ಚಲ್ಲ, ಕೆನ್ನೆಗೆ ಹಚ್ಚಲ್ಲ, ಕೈಗೆ ಬಳೆ ಹಾಕಲ್ಲ.